ಬಹಳ ಅರ್ಥಗರ್ಭಿತವಾದಂಥ ಚಿತ್ರ. ಸ್ಟೋರಿ ಅಂತೂ ಕತೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನಿರ್ದೇಶಕರಂತೂ ಬಹಳ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಇಂಥ ಚಿತ್ರಗಳು ಕೌಟುಂಬಿಕವಾಗಿ ಎಲ್ಲರೂ ನೋಡುವಂಥ ಚಿತ್ರ. ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಯುವಕರುಗಳಿರ್ಬೋದು, ಪ್ರತಿಯೊಬ್ಬರೂ ನೋಡುವಂಥ ಚಿತ್ರ. ಬಹಳ ಚೆನ್ನಾಗಿದೆ ಫಿಲಮ್ಮು. ಇದಕ್ಕೆ ನಮ್ಮ ನಿನ್ನೆ ಕೆಂಪೇಗೌಡರನ್ನ ನಾನು ಕನಕೋತ್ಸವಕ್ಕೆ ಕರೆದಾಗ 30,000 ಜನಗಳ ಎದುರುಗಡೆ ಇವ್ರಿಗೆ ಒಂದು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು. ಇವತ್ತು ಅವರು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರ ತಮ್ಮ ಸೂರ್ಯಣ್ಣ ಬರಬೇಕಾಗಿತ್ತು. ಅವ್ರು ಬರ್ತೀನಿ ಅಂತ ನಿನ್ನೆ ಮಾತು ಕೊಟ್ಟಿದ್ರು ಕೆಂಪೇಗೌಡರಿಗೆ. ಅವ್ರಿಗೆ ನಿನ್ನೆ ರೆಸ್ಟ್ ಇಲ್ಲದೆ ಇರೋ ಕಾರಣದಿಂದ ಇವತ್ತು ಬರಲಿಲ್ಲ. ಉಪಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಲೋಕಸಭಾ ಸದಸ್ಯರಂತ DK ಸೂರ್ಯಣ್ಣ ಅವರು ಆಶೀರ್ವಾದ ಮಾಡಿ ಕಳಿಸಿದ್ರು. ಈ ಫಿಲಮ್ಮು ಬಹಳ ಚೆನ್ನಾಗಿ ಓಡ್ತದೆ. ಪ್ರತಿಯೊಂದು ಕಡೆನೂ ಎಲ್ಲ ಜನ ಖುಷಿ ಪಡ್ತಾರೆ. ಇದು 6ನೇ ತಾರೀಕು ರಿಲೀಸ್ ಆಗೋದ್ರಿಂದ ಇಡೀ ಕರ್ನಾಟಕ ಜನತೆ ನಮ್ಮ ಹಳ್ಳಿಯ ಯುವಕರಿಗೆ, ಇಷ್ಟು ಚೆನ್ನಾಗಿ ಮಾಡಿರುವಂತ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಕಲಾವಿದರಿಗೂ ಆ ತಾಯಿ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ದೇವರ ಒಳ್ಳೇದ್. ಫಿಲಂ ತುಂಬಾ ಚೆನ್ನಾಗಿದೆ. ಹಾಸ್ಯ ನಟನಾಗಿ ಬಹಳಷ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಾ ಬಹಳ ವರ್ಷಗಳಿಂದ ನಮ್ಮ ಜೊತೆ ಉದಯ್ ಟಿವಿಯಲ್ಲಿ ಒಳ್ಳೆ ನಟನಾಗಿ ಬೆಳೆದಿದ್ದಾರೆ. ಇವತ್ತು ದಿವಸ ಪೂರ್ಣ ಮಟ್ಟದ ನಾಯಕ ನಟನಾಗಿ ಬಹಳ ಅದ್ಭುತವಾದಂತ ವಿಧಾ ಅಭಿನಂದನ್ ಅವರು ಬಹಳ ಒಳ್ಳೆ ಕಥೆಯನ್ನು ಮಾಡಿದ್ದಾರೆ. ಇಡೀ ಕುಟುಂಬ ನೋಡ್ತಕ್ಕಂಥ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಸಹೃದಯ ಅಂತ ಕನ್ನಡಿಗರು ಈ ಸಿನಿಮಾವನ್ನ ಮೆಚ್ಚಿಸ್ಬೇಕು ಮತ್ತೆ ಇದನ್ನ ಗೆಲ್ಲಿಸ್ಬೇಕು. ಮತ್ತೆ ಈಗ ಇಂಥ ಒಂದು ಕನ್ನಡ ಸಿನಿಮಾವನ್ನ ನೀವೆಲ್ಲರೂ ನೋಡ್ಬೇಕು ಅಂತಕ್ಕಂಥದ್ದು ನನ್ನ ಮಹದಾಶೆ. ನಿಜವಾಗ್ಲೂ ಒಳ್ಳೆಯ ಕಲಾವಿದನಾಗಿ ರೂಪುಗೊಂಡಿದ್ದಾನೆ ನಮ್ಮ ಕೆಂಪೇಗೌಡ. ಭರತ್ ಗೌಡರು ಇದಕ್ಕೆ ಬಂಡವಾಳ ಹೂಡಿದ್ದಾರೆ. ಬಹುಶಃ ಭರತ್ ಗೌಡರು ಮತ್ತು ವಿಧಾ ಇವರೆಲ್ಲ ಬಹಳ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಗೌಡ್ರೆ. ಕೆಂಪೇಗೌಡರನ್ನ ಹೀರೋ ಮಾಡಿದಿರ. ನಿಜವಾಗ್ಲೂ ಕನ್ನಡಿಗರು ನಿಮ್ಮನ್ನ ಕೈ ಬಿಡಲ್ಲ, ಇಬ್ಬರನ್ನು ಕೈ ಬಿಡಲ್ಲ. ವಿಧಾ ಇಲ್ಲಿ ವಿಧವರು ನೀವು 3 ಜನ ನಿಜವಾಗ್ಲೂ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಕನ್ನಡಿಗರು ಖಂಡಿತ ನಮ್ಮನ್ನು ಗೆಲ್ಲಿಸ. ಕೆಂಪೇಗೌಡರು ಬಹಳ ಕಡು ಬಡತನದಿಂದ ರಸ್ತೆ ಬದಿಯಲ್ಲಿ ಪಾನಿಪುರಿ ಮಾರ್ಕೊಂಡು ಜೀವನ ಮಾಡಿದಂಥ ಒಬ್ಬ ಹುಡುಗ ಕಲೆಗೆ, ಶ್ರೀಮಂತಿಗೆ, ಬಡವ ಅನ್ನೋದು ಇರೋದಿಲ್ಲ ಅನ್ನೋದಕ್ಕೆ ಇವತ್ತು ಇವರ ಸಿನಿಮಾ ಸಾಕ್ಷಿ ಆಗುತ್ತೆ. ಯಾಕಂದರೆ ಈ ಸಣ್ಣ ಪ್ರತಿಭೆ, ದೊಡ್ಡ ಪ್ರತಿಭೆ ಅನ್ನೋದು ಕಲೆಗೆ ಯಾವುದೂ ಇಲ್ಲ, ಎಲ್ಲ ಪ್ರತಿಭೆಗಳೇ. ಕಟ್ಲೆ ಅಂತಕ್ಕಂಥ ಸಿನಿಮಾದಲ್ಲಿ ಉತ್ತಮ ನಾಯಕ ನಟನಾಗಿ ಒಳ್ಳೆಯ ಸಂದೇಶ. ಇವತ್ತು ಮೊಬೈಲನ್ನು ಮಹಾಮಾರಿ ಮನುಷ್ಯ ಶಾಂತಿನ ಹೆಂಗೆ ಕೆಡಿಸಿದೆ ಅಂತ ರೀತಿ ತಗೊಂಡೋಗಿ ಕೊನೆಗೆ ಭ್ರೂಣ ಹತ್ಯೆ ಮಹಾಪಾಪ, ಒಂದು ಉತ್ತಮವಾದ ಸಂದೇಶವನ್ನು, ಅಕ್ರಮ ಗರ್ಭಪಾತಗಳು ಈ ರೀತಿ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ಉತ್ತಮ ಸಂದೇಶವನ್ನ ನಿರ್ಮಾಪಕರಾದಂಥ ಭರತ್ ಗೌಡರು, ಒಳ್ಳೆ ನಿರ್ದೇಶಕರು, ಹಾಗೆ ಉತ್ತಮ ನಾಯಕ ನಟರು ಮತ್ತು ಎಲ್ಲ ನುರಿತ ಕಲಾವಿದರು, ಇದೇನು ಸಾಮಾನ್ಯವಾಗಿಲ್ಲ. ಆ ಸಿನಿಮಾವನ್ನ ಇಡೀ ಸಮಸ್ತ ಕನ್ನಡಿಗರು ರಾಜ್ಯಾದ್ಯಂತ ಪ್ರೋತ್ಸಾಹಿಸಬೇಕು. ಎಲ್ಲೋ ಕೆಲವರು ಮಾತ್ರ ಚಿತ್ರರಂಗ ಸೀಮಿತ ಅಲ್ಲ ಅಂತಕ್ಕಂಥದ್ದನ್ನ ಹೇಳೋದ್ರ ಮುಖಾಂತರ ಈ ಹೊಸ ಪ್ರತಿಭೆಯನ್ನ, ಹೊಸ ಅಂದರೆ ನಾಯಕ ನಟನಾಗಿ, ಯಾಕಂದ್ರೆ ಹಲವಾರು 100 ಸಿನಿಮಾಗಳನ್ನ ಮಾಡಿದ್ದಾರೆ. ಅವ್ರಿಗೆ ಕನ್ನಡ ಪರ ಹೋರಾಟಗಾರರೆಲ್ಲರೂ ಇಂಥ ಒಂದು ಉತ್ತಮ ಕಲಾ ಪ್ರತಿಭೆ ಇರ್ತಕ್ಕಂಥ ಕೆಂಪೇಗೌಡರನ್ನ ಕನ್ನಡ ಚಿತ್ರರಂಗದಲ್ಲಿ ಸಾಧನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಅವ್ರಿಗೆ ಶುಭ. ಎಲ್ರಿಗೂ ನಮಸ್ಕಾರ. ಈಗ ಕಟ್ಲೆ ಸಿನಿಮಾದ ಪ್ರೀಮಿಯರ್ನ ನೋಡ್ಕೊಂಬಂದ್ವಿ. ತುಂಬಾ ಅದ್ಭುತವಾಗೈತೆ ಪಿಕ್ಚರು. ಫಸ್ಟ್ ನೋಡಿದಾಗ ಮಾಮೂಲಿ ಹೋಗ್ತಾ ಇದೆ ಪಿಕ್ಚರ್ ಅನ್ಕತ್ವಿ, ಬಟ್ ಹೋಗ್ತಾ ಮಾತ್ರ ಹಿಡಿದು ಕೂರಿಸುತ್ತೆ. ಒಂದು ಅದ್ಭುತವಾದ ಪಿಕ್ಚರು. ಒಂದು ಕಾಮಿಡಿ ಜೊತೆಗೆ ಒಂದು ಎಮೋಷನಲ್ಲು ಸಿಕ್ಕಾಪಟ್ಟೆ ಟಚ್ ಕೊಟ್ಟವ್ರೆ. ಕೆಂಪೇಗೌಡರನ್ನ ನಾವು ಕಾಮಿಡಿ, ಉದಯ ಕಾಮಿಡಿಲಿ ಎಲ್ಲ ನೋಡಿದ್ವಿ, ಬಟ್ ಇಷ್ಟೊಂದು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅಂತ ನಮ್ಗೆ ಇವಾಗಲೇ ಗೊತ್ತಾಗಿದ್ದು. ಕೆಂಪೇಗೌಡರು ಸಕ್ಕದಾಗಿ ಆಕ್ಟ್ ಮಾಡಿದ್ರ. ತುಂಬಾ ಅದ್ಭುತವಾಗೈತೆ ಪಿಕ್ಚರು. ನೀವು ಕೊಡೋ ದುಡ್ಡು ಯಾವಾಗಲೂ ಮೋಸ ಆಗಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಕೆಂಪೇಗೌಡರನ್ನ ಬೆಳೆಸ್ಬೇಕು. ಯಾಕಂದ್ರೆ ಒಬ್ಬ ಕಾಮಿಡಿ ಹಾಸ್ಯ ಕಲಾವಿದರು ಹೀರೋ ಆಗಿ ನಿಮ್ನೆಲ್ಲ ನಗಿಸಿ ಒಂದು ಎಮೋಷನಲ್ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿ ಬರ್ತಾವ್ರೆ. ದಯವಿಟ್ಟು ಕೆಂಪೇಗೌಡರನ್ನ ಉಳಿಸ್ಬೇಕು, ಅವ್ರನ್ನ ಬೆಳೆಸ್ಬೇಕು ಅಂದ್ರೆ ನೀವು ಥಿಯೇಟರ್ ಬಂದು ಪಿಕ್ಚರ್ ನೋಡ್ಬೇಕು. ಹಂಗೆ ನಮ್ಮ ಭರ್ತಣ್ಣ ಪ್ರೊಡ್ಯೂಸರು, ಯಾಕೆಂದ್ರೆ ನಮ್ಮಂತ ಹಾಸ್ಯ ನಟರನ್ನ ಹಾಕೊಂಡು ಒಂದು ಪಿಕ್ಚರ್ ಮಾಡೋದು ಅಂತ ಬಂದಾಗ ಒಂದು ದೊಡ್ಡ ಧೈರ್ಯ ಬೇಕು. ಆ ಒಂದು ಧೈರ್ಯ ಮಾಡಿ ಒಂದು ಪಿಕ್ಚರ್ ಮಾಡೋರೆ. ತುಂಬಾ ಅದ್ಭುತವಾಗೈತೆ. ನಾನು ಫೈನಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಎಂಟರ್ಟೈನ್ಮೆಂಟ್ ಮೋಸ ಇಲ್ಲ, ದುಡ್ಡು ಕೊಡೋ ದುಡ್ಡಿಗೆ ಮೋಸ ಇಲ್ಲ. ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಸಪೋರ್ಟ್ ಮಾಡಿ. ಫೆಬ್ರವರಿ 6ನೇ ತಾರೀಕು ಬರ್ತೈತೆ. ಪಿಕ್ಚರ್ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ನಾನು ಹೇಳೋದು. ಇನ್ನು ವಾಣಿ ಅವ್ರು ಹೇಳ್ತಾರೆ. ಎಲ್ರಿಗೂ ನಮಸ್ತೆ. ಇದೇ ಫೆಬ್ರವರಿ 6ನೇ ತಾರೀಕು ನಮ್ಮ ಕಟ್ಲೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವಾಗಷ್ಟೇ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದ್ವಿ. ನಿಜವಾಗ್ಲೂ ಸಂತು ಹೇಳ್ದಂಗೆ ಮಾಮೂಲಿ ಯಾವ್ದೋ ಲವ್ ಸ್ಟೋರಿ ಸಬ್ಜೆಕ್ಟ್ ಇರ್ಬೋದು ಅನ್ನೋ ಫೀಲ್ ಅಲ್ಲೇ ನಾವು ಹೋದ್ವಿ.
ಬಟ್ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತ ಚಿತ್ರ, ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ತಗೊಂಡು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ನಮ್ಮ ಕೆಂಪೇಗೌಡರು ಹೀರೋ ಆಗಿ ಕಾಮಿಡಿಯನ್ ಹೀರೋ ಆಗಿ ಮಾಡೋದು ಅದು ಸಾಧ್ಯ ಇಲ್ಲ ಅಂತ ಅಲ್ಲ, ಅದೊಂಥರ ತುಂಬಾ ಕಷ್ಟದ ಕೆಲಸ. ಅದರಲ್ಲಿ ಸಕ್ಸಸ್ ಆಗೋದು ತುಂಬಾ ಕಷ್ಟ ಇದೆ. ಬಟ್ ಆದ್ರೆ ಅವರು ಅಷ್ಟೇ ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ. ಅಂಡ್ ಅವಾಗ್ಲೇ ತುಕಾಲಿ ಅವ್ರು ಹೇಳ್ದಂಗೆ ಕಾಮಿಡಿಯನ್ಗೆ ನಿರ್ಮಾಣ ಮಾಡೋದಕ್ಕೆ ಕೈ ಹಾಕೋದು ಒಂದು ದೊಡ್ಡ ಸಾಧನೆ. ಅದನ್ನ ನಮ್ಮ ಭರತ್ ಗೌಡ್ರು ಮಾಡಿದ್ದಾರೆ. ಹಾಗೆ ನಮ್ಮ ಮೇಡಮ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಸಬ್ಜೆಕ್ಟ್ ಇರುವಂತ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಇನ್ನು ಉಳಿಸ್ಬೇಕಾಗಿರೋದು, ಅದನ್ನ ಇನ್ನೂ ಜಾಸ್ತಿ ಮಟ್ಟಕ್ಕೆ ತಗೊಂಡೋಗ್ಬೇಕಾಗಿರೋದು ನಮ್ಮ ಕನ್ನಡಿಗರ ಕರ್ತವ್ಯ. ತಾವೆಲ್ಲರೂ ಕೂಡ ಇದೇ ಫೆಬ್ರವರಿ 6ನೇ ತಾರೀಕು ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಕಟ್ಲೆ ಸಿನಿಮಾನ ನೋಡಿ. ಖಂಡಿತವಾಗ್ಲೂ ಒಂದು ನೆನ್ಪಿಸ್ಕೊಂಡೆ ನಾನು, ಅದು ಹೇಳ್ಬೇಕಾಗಿತ್ತು. ಇಂಟ್ರೋಲ್ ಆದ್ಮೇಲೆ ಒಂದು ಸೀನ್ ಬರುತ್ತೆ, ಆ ಎಮೋಷನಲ್, ಆ ಇನ್ನೋಸೆನ್ಸ್ ದಯವಿಟ್ಟು ನೀವು ನಿಜವಾಗ್ಲೂ ಅದಕ್ಕೆ ಹೇಳಕ್ಕಾಗಲ್ಲ, ಅಷ್ಟು ವರ್ಣನೆ ಮಾಡಕ್ಕಾಗ್ತಿಲ್ಲ ಅಂತ ಅದ್ಭುತವಾದ ಸೀನು ನೋಡ್ರಿ. ನಿಜವಾಗ್ಲೂ ವಾಣಿಗೆ ಅದನ್ನ ಹೇಳ್ತಿದೆ, ಎಂತ ಎಮೋಷನಲ್ ಸೀನು, ಎಂತ ಇನ್ನೋಸೆನ್ಸ್ ವರ್ಕ್ ಮಾಡೋರು ಅಂತ ಅದ್ಭುತವಾಗೈತೆ. ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಮೇಡಮ್. ಪಾತ್ರ ಮಾಡಿರೋ ಅವರು ಸಕ್ಕತ್ತಾಗಿ ಮಾಡಿದ್ರೆ, ಮೇಡಮ್ ತುಂಬಾ ಅದ್ಭುತವಾಗಿ ಮಾಡೋರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಕಟ್ಟೆ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್. ನಾನೇನು ಅಂದ್ರೆ ಬೇರೆ ಏನೋ ಹೇಳಕ್ಕಲ್ಲ, 19 ವರ್ಷದಿಂದನೂ ಸಿನಿಮಾ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಒಂದ್ ವರ್ಡ್ ಹೇಳ್ತೀನಿ ಇಲ್ಲಿ, ನಾನು ಆ ಬಟ್ಟೆ ಹಾಕ ಬಂದೆ, ನಾನು ಹಂಗ್ ಬಂದೆ, ನಾನು ಆ ಶೋ ಮಾಡಿದೆ, ಎಲ್ಲ ಪಕ್ಕಕ್ಕಿಡಿ. ಸೀರಿಯಸ್ ಆಗಿ ಒಂದ್ ಮಾತು ಹೇಳ್ತೀನಿ, ನಾವು ಹಾಕೊಳ್ಳೋ ಬಟ್ಟೆ, ನಾವು ಹಾಕೊಳ್ಳೋ ಮಾತು ಯಾವುದು ಕಂಟೆಂಟ್ ಅಲ್ಲ. ಕಷ್ಟಪಟ್ಟು 19 ವರ್ಷದಿಂದ ಒಂದೊಂದು ಪಾತ್ರಕ್ಕೆ 15 ರೂಪಾಯಿಗಾಗ ಸಾಫ್ಟ್ ಕಾಪೀಸ್, ಇವರೆಲ್ಲ ಒಂದೊಂದೇ ಪಾತ್ರ ಕೇಳ್ಕೊಂಡೋಗಿ ಸಿನಿಮಾ ಮಾಡ್ಕೊಂಡ್ ಬಂದಿದ್ದಾರೆ. ದಯವಿಟ್ಟು ನಮ್ಮಂತವ್ರನ್ನ ತೋರ್ಸೋದ್ ನಿಲ್ಸಿ. ಸೀರಿಯಸ್ ಆಗಿ ಹೇಳ್ತಾರೆ, ನಾನು ಮನಸ್ಪೂರ್ವಕವಾಗಿ ಹೇಳ್ತಾರೆ. ಯಾಕೆಂದ್ರೆ ಒಂದು ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಈ ತನಕ ಬಂದಿತ್ತು. ತಮಾಷೆ ಮಾಡೋ ಸಮಯದಲ್ಲಿ ನಾವು ಮಾಡ್ತೀವಿ, ನಮ್ಗೆ ಸಿಕ್ಕಾಗ ಯಾವ್ದಿರುತ್ತೆ ಅದು ಓಕೆ. ಬಟ್ 1 ವರ್ಷದಿಂದ ನಾನು ಯಾವ ಶೋಸ್ಗೂ ಬಂದಿಲ್ಲ. ಬಿಕಾಸ್ ಯಾಕೆ ಬಂದೆ ಅಂದ್ರೆ, ಅಣ್ಣ ಒಂದೊಂದೇ ಪಾತ್ರಕ್ಕೆ ಕೇಳ್ಕೊಂಡೋಗಿ, ಇವತ್ತಿಲ್ಲ ಕೊಡ್ತೀನಿ ಬನ್ನಿ, ಇದು ಸ್ಟಾಂಪ್ ಸೈಜ್ ಫೋಟೋ ಇರ್ಬೋದು, ಪಾಸ್ಪೋರ್ಟ್ ಫೋಟೋ ಕೊಟ್ಬಿಟ್ರು, 6x4 ಕೊಟ್ಬಿಟ್ಟು ನಂಗೊಂದು ಅವಕಾಶ ಕೊಡಿ ದಯವಿಟ್ಟು ಅಂತ. ಈ ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಇಲ್ಲಿ ತನಕ ಬರ್ತಿದ್ದಾರೆ. ಕನಿಷ್ಠ 80ರಿಂದ 90 ಸಿನಿಮಾ 19 ವರ್ಷಗಳ ಜರ್ನಿ ಮಾಡಿದ್ದಾರೆ. ಇಲ್ಲಿ ನಾನ್ ಹೈಲೈಟ್ ಆಗಬೇಕು, ನಾನು ಹಾಕೊಳ್ಳೋ ಬಟ್ಟೆ ಆಗ್ಬೇಕು ಅನ್ನೋ ಇದು ಯಾವುದು ಅಲ್ಲ. ಇದೆಲ್ಲದಕ್ಕಿಂತ ವಿಚಾರ, ಒಬ್ಬ ಮನುಷ್ಯ ಒಂದು ದೊಡ್ಡ ಜರ್ನಿಯಿಂದ ಹೀರೋ ಆಗಿದ್ದಾರೆ. ಆಗ ಆ ವಿಚಾರ ಮಾತ್ರ ಹೈಲೈಟ್ ಆಗಬೇಕು. ಫಸ್ಟ್ ಆಫ್ ಆಲ್ ಸಿನಿಮಾ ಬಗ್ಗೆನೇ ಹೇಳ್ತೀನಿ. ಅಂಡ್ ಇವರು ಈ ಸಿನಿಮಾದ ನಾಯಕಿ ಮೇಡಮ್, ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ತುಂಬಾ ಚೆನ್ನಾಗಿ ಮಾಡಿದೀರಾ. ಮಾತಾಡ್ದೇನೆ ಒಂದು ಸಿನಿಮಾನ ಇಷ್ಟು ಚೆನ್ನಾಗಿ ಆವರಿಸ್ಕೋಬಹುದು ಅನ್ನೋಕೆ ನೀವು ಬಹಳ ಪ್ರತಿಭಾವಂತೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಇವ್ರಿಗೆ ಸಿಕ್ಕಿರೋ ಸಾಂಗ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ. ಅಂಡ್ ಎಕ್ಸ್ಪ್ರೆಷನ್ ವೈಸ್ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ನಿಮ್ಮಿಬ್ರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ಸ್. ಇವ್ರು ನಂಬ್ಕೊಂಡು ಇನ್ವೆಸ್ಟ್ ಮಾಡಿದಂತಹ ಭರತ್ ಗೌಡ್ರು, ಹೊಸಕೋಟೆ, ನಿಮ್ಗೆ ಹೊಸಕೋಟೆಯಿಂದ ಬಿರಿಯಾನಿ ಫೇಮಸ್, ಬಟ್ ಇನ್ಮೇಲೆ ಹೊಸಕೋಟೆಯಿಂದ ಭರತ್ ಫೇಮಸ್ ಆಗಿ ಭರತ್ ಗೌಡ್ರು. ಯಾಕೆಂದ್ರೆ ಇಲ್ಲ, ಕಾರಣ ಹೇಳ್ತೀನಿ ಕೇಳಿ. ನಿಮ್ಗೆ ಯಾರನ್ನವ್ರು ಹೀರೋ ಮಾಡಿದಾರೆ ಅಂದ್ರೆ, ಯಾವ್ದೋ ಕಂಟೆಂಟ್ ಟಕ್ಕನ್ ವೈರಲ್ ಆಗೋಯ್ತು, ಮಾಡಿಲ್ಲ. 18-19 ವರ್ಷದ ಒಂದು ಜರ್ನಿ ಮಾಡಿದಾಗ ಒಬ್ಬ ವ್ಯಕ್ತಿನ ಗುರುತಿಸಿ ಅವರ ಶ್ರಮ ಗೌರವಿಸಿದ್ದಾರೆ. ಅಭಿನಂದನೆಗಳು. ಅಂಡ್ ರಿಯಾ ಅನ್ನೋ ಪಾತ್ರದ ಮೂಲಕ ನೀವು ಕೂಡ ಬಹಳ ಚೆನ್ನಾಗಿ ಹತ್ತಿರವಾಗಿದ್ದೀರಾ. ಸಾಂಗ್ಸ್ ಇರ್ಬೋದು, ಕೆಂಪೇಗೌಡರು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದೀರಾ. ನೋಡಿ, ಏನೇ ತರಲೆ ತುಂಟಾಟ ವಾಟ್ ಎವರ್ ನಾವೆಲ್ಲ ಮಾತಾಡ್ಬೋದು, ಅದೆಲ್ಲ ಮೀರಿ 3 ಜನ ಪಾತ್ರಕ್ಕೆ ಅದ್ಭುತವಾಗಿ ನ್ಯಾಯ ಸಲ್ಲಿಸಿದ್ದಾರೆ. ನಾನು ಈ ಸಮಿತಿಯಲ್ಲಿ ಇವರಿಗೆ ಸ್ಪೆಷಲ್ ಅಭಿನಂದಿಸ್ತೀನಿ. ಒಂದು ಸಿನಿಮಾ ಮಾತಾಡ್ದೇನೆ ಒಬ್ಬ ನಾಯಕಿ ಬೇರೆಯವ್ರನ್ನ ಇಷ್ಟ ಆವರಿಸ್ಕೋಬಹುದು ಅಂದ್ರೆ ನೀವು ಖುಷಿ ಆಯ್ತು. ಪೂಜಾ ಗಾಂಧಿಗೂ ಇಲ್ಲೊಂದು ಮಚ್ಚೆ ಇತ್ತು, ನಿಮ್ಗೂ ಇಲ್ಲ ಐತೆ, ಅದ್ ಹಂಗೆ ಇರ್ಲಿ, ಇಷ್ಟ ಆಯ್ತೀರಾ. ಹಾಕಿದ್ದು ಮೊದಲನೇ ಸಿನಿಮಾ ಇಷ್ಟ ಮುಂಗಾರು ಮಳೆ. ಸೊ ಒಳ್ಳೇದಾಗ್ಲಿ. ಭರತ್ ಸರ್, ನಿಮ್ಗೂ ಅಷ್ಟೇ ಅಭಿನಂದನೆಗಳು. ಎಲ್ಲ ಅದ್ಭುತ ಕಲಾವಿದರು. ಎಂಟೈರ್ ನನ್ನ ಸಿನಿಮಾದಲ್ಲಿರೋ 90% ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಹರೀಶ್ ರಾಜ್ ಸರ್ ಈ ಸಿನಿಮಾದ ಸ್ಪೆಷಲ್ ಆಕರ್ಷಣೆ. ಟೆನ್ನಿಸ್ ಕೃಷ್ಣ ಸರ್, ಅವರು ಅಣ್ಣವ್ರ ಸಹಿತ, ವಿಷ್ಣು ದಾದಾ ಸಹಿತ ಎಲ್ಲರ ಜೊತೆ ಅದ್ಭುತವಾದ ಪಾತ್ರಗಳು ಮಾಡ್ಕೊಂಡ್ ಬಂದವರು. ಇನ್ನು ಈ ಸಿನಿಮಾದ ಸ್ಪೆಷಲ್ ಅಂದ್ರೆ ತಂದೆ ಮಗಳ ಬಾಂಡಿಂಗ್. ನಮ್ ಕರಿ ಸುಬ್ಬಣ್ಣ ಈ ಸಿನಿಮಾದಲ್ಲಿ, ನನ್ನ ಸಿನಿಮಾದಲ್ಲಿ ತುಂಬಾ ಪವರ್ಫುಲ್ ಪಾತ್ರ ಮಾಡಿದ್ದಾರೆ. ಅವರು ಈ ಸಿನಿಮಾದ ಸ್ಪೆಷಲ್ ಹೀರೋಯಿನ್ ಎಷ್ಟು ಕಾಡ್ತಾರೋ ಅಷ್ಟೇ ಆವರಿಸ್ಕೊಳ್ತಾರೆ. ಬಟ್ ನಂಗೆ ಒಂದು ಅರ್ಥ ಆಗಿಲ್ಲ, ಆ ಸಾಂಗ್ ಶುರುವಾಯ್ತು ಇಬ್ಬರದೊಂದು ಲವ್ ಸಾಂಗ್ ಮುಗೀತು, ಇನ್ನೇನು ತಪ್ಪಲೆ ಕಟ್ಟಾಗ ಒಂದು ಮಗು ಆಗೋಯ್ತು. ಹಿಂಗಲ್ಲ ಸೀನ್ ಮಾಡೋದ್ ಬೇಡ ಅಂತ ಅಲ್ಲ. ಹೆಂಗೆ ಅಂದ್ರೆ, ವಿಷ್ಣು ಸರ್ ಒಂದು ಸಿನಿಮಾ ಇತ್ತು ಸೂರ್ಯವಂಶ, ಬೆಳ್ಳಿ ಚಿಕ್ಕಿ ಬಾರಿನಲ್ಲಿ ಆ ಸಾಂಗ್ ಮುಗಿಯೋದಲ್ಲಿ ವಿಷ್ಣು ಸರ್ ಏನು ಇಲ್ಲದೇ ಇರೋರು 8 ಬಸ್ಸು, 2-3 ಫ್ಯಾಕ್ಟ್ರಿ, 5-6 ಮನೆ ಕಟ್ಬಿಟ್ಟು ಆ ಮಗು ಪ್ರೈಮರಿ ಸ್ಕೂಲ್ ಪಾಸ್ ಆಗೋಯ್ತಿದೆ. ನನಗೆ ಅಷ್ಟಾಗಿಲ್ಲ, ಒಂದು ಮಗು ಆಗಿದೆ. ಅದೇ ವಿಚಾರ. ಜೀವನ್ ಚೈತ್ರ ಸಿನಿಮಾದಲ್ಲಿ, ಜೀವನ್ ಚೈತ್ರ ಅಲ್ಲ, ದೇವತಾ ಮನುಷ್ಯದಲ್ಲಿ ಹಾಲಾದರೂ ಹಾಕೋ ಸಾಂಗ್ ಅಲ್ಲಿ
ಸುಧಾರಣೆ ಇಷ್ಟುದ್ದ ಇರ್ತಾರೆ. ಆ ಸಾಂಗ್ ಮುಗಿದಾಗ ಟೂಪಕ್ಕೂ ಇಷ್ಟುದ್ದ ಬೆಳೆದು ಬಿಡ್ತಾರೆ. ಅದೆರಡು ಸಿಗ್ನಲ್ ಆಗಿತ್ತು. ಅವೆರಡು ದಾಖಲೆನ ನೀವಿಬ್ರು ಸೇರಿ ನೋಡಿದ್ದೀರಾ. ಬರೀ 4 ನಿಮಿಷದ ಸಾಂಗ್ ಅಲ್ಲಿ ಅದಾಯ್ತು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ನಿಮಗೆ ಟ್ಯಾಲೆಂಟ್ ಅಪ್ರೂವ್ ಮಾಡಿದ್ರ. ಟೈಮ್ ಕೊಟ್ರೆ ಬೇರೆ ಯಾರು ಮಾತಾಡಕ್ಕೂ ಇದೇ ಇರಲ್ಲ ಆ ತರ ವಿಷಯಗಳು. 10 ಗಂಟೆ 10:30 ಆದ್ರೂ ಇಷ್ಟು ಮಾತಾಡ್ತಾರೆ ಅಂದ್ರೆ ನಿಜವಾಗ ಅವರ ಒಂದು ಟೆಂಪೋಗೆ ಬೆಲೆ ಕೊಡ್ಲೇಬೇಕು. ಇನ್ನು ಹೇಳ್ಬೇಕಾದ್ರೆ ನಮ್ಮ ಮಾಡವೀರನಹಳ್ಳಿ ಮಂಡ್ಯ ಜಿಲ್ಲೆ ಮಾಡವೀರನಹಳ್ಳಿ ಕೆಂಪೇಗೌಡರು ಚೆನ್ನಾಗಿ ಮಾಡಿದ್ದಾರೆ. ಹಾಡು ಮುಗಿಯಷ್ಟಲ್ಲಿ ಒಂದು ಕೈ ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದಿರ. ಕತೆ ಬಗ್ಗೆ ನಿಜವಾಗ್ಲೂ ಅವ್ರು ಹೇಳಿದ್ರು ಅದನ್ನೇ ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಅಂತೂ ನಿಜಕ್ಕೂ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಶೇಡ್ ಇದೆ, ಕಾಮಿಡಿ ಇದೆ, ಹಾರರ್ ಇದೆ, ಒಂದು ಹೀರೋಯಿಸಮ್ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಎಲ್ಲವನ್ನೂ ಕೂಡ ಒಬ್ಬ ಕಲಾವಿದನಿಗೆ ಬೇಕಾದಂತ ಕಥೆಯನ್ನ ವಿಧಾ ಅವರು ರೆಡಿ ಮಾಡಿ ನಮ್ಮ ಇವನ್ ಕೈಲಿ ಕೆಂಪೇಗೌಡರ ಕೈಲಿ ತೆಗ್ಸಿದ್ದಾರೆ. ನಮ್ಮ ಭರತ್ ಗೌಡ ಮೂವೀಸ್ ಟೈಟಲ್ ನೋಡಿದಾಗ್ಲೇ ಒಂಥರ ಖುಷಿ, ಹಾಲಿವುಡ್ ಮೂವಿ ನೋಡ್ದಂಗೆ ಆಗುತ್ತೆ. ಕೊಡ್ರೆ ನಿಜಕ್ಕೂ ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು. ಆ ಒಂದು ಧೈರ್ಯವನ್ನ ಮಾಡಿ ಒಬ್ಬ ಬಡವರು ನಿಜವಾಗ್ಲೂ ಘೋಷಣೆ ಮಾಡ್ತಾರೆ ಎಲ್ರು ಬಡವ್ರ ಮಕ್ಕಳು ಬೆಳೆಸ್ಬೇಕು ಅಂತ. ನಿಜವಾಗ ಬಡವರು ಬೆಳೆಸೋ ಕೆಲಸವನ್ನ ನಾವು ಭರತ್ ಗೌಡರು ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಕೋಟ್ಯಾಂತರ ಸುರಿದು ಸಿನಿಮಾ ಮಾಡಿದಿರಾ. ಅದಕ್ಕೆ ತಕ್ಕಂಗೆ ನ್ಯಾಯವನ್ನ ಒದಗಿಸಿರೋದು ನಮ್ಮ ಕೆಂಪೇಗೌಡರು ಮತ್ತೆ ವಿಧಾ ಅವರು. ಅದ್ರ ಜೊತೆಗೆ ಹೀರೋಯಿನ್, ಕೋಪಿಸ್ಕೊಳ್ಳೋ ಹೀರೋಯಿನ್ ಮತ್ತೆ ಮೂಗಿ ಹೀರೋಯಿನ್. ಈ ಹುಡುಗಿ ಎಷ್ಟು ಅದ್ಭುತ ಪಾತ್ರ ಮಾಡಿದೆ ಅಂದ್ರೆ ನಿಜಕ್ಕೂ ನಂಬಕ್ಕಾಗಲ್ಲ. ನಾನು ಫಸ್ಟ್ ಟೈಮ್ ನೋಡಿದಾಗ ಏನು ಯಾವಾಗಲೂ ಸುಮ್ಮನೆ ಅನ್ಕೊಂಡಿದ್ದ ಮಾತ್ರ ನಿಜ ಟ್ರೈಲರ್ ಹತ್ರ ನೋಡಿದಾಗ ಯಾಕೆ ಒಳ್ಳೆ ಮೂಗಿ ತರ ನಿಂತಿದೆ ಅನ್ಕೋತಾ ಇದ್ದೆ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ಮೂಗಿ ಪಾತ್ರನು ಎಕ್ಸ್ಪ್ರೆಷನ್ ಇಂಥ ಮಾಡರ್ನ್ ಡ್ರೆಸ್ ಅನ್ನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ. ಆಲ್ ದ ಬೆಸ್ಟ್ ಮಾಡಿ ಗುಡ್ ಲಕ್. ನೀವು ಫೋಕಸ್ ಕೊಡಿಬೇಡಿ ಏನೋ. ಬಟ್ ಕತೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೇಳಿ ಮಾಡಿಸ್ಕತೆ ಎಲ್ಲಾ ಶೇಡಲ್ಲೂ ಬರ್ತೀರಾ. ಹೀರೋ, ಕಾಮಿಡಿಯನ್ನು ಎಲ್ಲವೂ ನಿಮ್ಗೆ ಏನೋ ಪ್ರತಿಭೆಯನ್ನ ಹೊರಹೊಮ್ಮಿಸಿದಿರಾ. ಆಲ್ ದ ಬೆಸ್ಟ್, ಗುಡ್ ಲಕ್. ನೋಡ್ರೆ ನಿಮ್ಗೆ ಒಳ್ಳೇದಾಗ್ಲಿ. ಕಂಗ್ರಾಚುಲೇಷನ್ ಸರ್. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಮ್ಮ ಗೆಳೆಯ ನಿಜವಾಗ್ಲೂ ಅದ್ಭುತವಾಗಿದೆ ಸಿನಿಮಾ ಇದು. ನನಗೆ ಬಹಳ ಖುಷಿ ಆಯ್ತು. ಇದ್ರ ಬಗ್ಗೆ ಸಾಕಷ್ಟು NGOಗಳಿದಾವೆ, ಇದ್ರ ಮೇಲೆ ಕೆಲಸಗಳು ಮಾಡ್ತಿದ್ದಾರೆ ಆಕ್ಚುಲಿ. ಬಟ್ ಈ ಒಂದು ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಈ ಕಸದಲ್ಲಿ ಬಿಸಾಕುವಂತ ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡ್ಬೇಕು ಅಥವಾ ಸಂಸ್ಥೆಗಳೆಲ್ಲ ಏನ್ ಮಾಡ್ತಿದೆ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಬಹಳ ಖುಷಿ ಆಗ್ತದೆ ಆಕ್ಚುಲಿ. ದಯವಿಟ್ಟು ಈ ಸಿನಿಮಾ ನೋಡಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಈ ತರ ಸಬ್ಜೆಕ್ಟ್ಗಳು ಸಿನಿಮಾ ಮಾಡೋದು ಬಹಳ ಕಷ್ಟ. ಸೊ ಅಂತದ್ರಲ್ಲಿ ಯಾಕಂದ್ರೆ ಇದ್ರಲ್ಲಿ ನಾರ್ಮಲ್ ಫೈಟ್ ಅದು ರೊಮ್ಯಾನ್ಸ್ ಸಿಕ್ಕಾಪಟ್ಟೆ ನಡೆಯುತ್ತೆ. ಬಟ್ ಇದ್ರಲ್ಲಿ ಒಂದು ಒಳ್ಳೆ ಮೆಸೇಜ್ ತಗೊಂಡು ಹೋಗಿದ್ದೀರಾ. ಸೊ ಬ್ಯೂಟಿಫುಲ್ ಮೆಸೇಜ್ ಆಕ್ಚುಲಿ. ಕಂಗ್ರಾಚುಲೇಷನ್. ಬಹಳ ಖುಷಿ ಆಯ್ತು ಆಕ್ಚುಲಿ. ಇಡೀ ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದಿರಾ. ಬರ ಸರ್ ಒಳ್ಳೆ ಸಬ್ಜೆಕ್ಟ್ ಆಯ್ಕೆ ಮಾಡಿದಿರಾ. ಮತ್ತೆ ಮೇನಾಗಿ ಮುಂದೆ ಬನ್ನಿ ದಯವಿಟ್ಟು. ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅಂಡ್ ಎಲ್ಲ ಸಹ ಕಲಾವಿದರಲ್ಲಿ ಎಲ್ಲ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ಕಟ್ಲೆ ಸಿನಿಮಾಗೆ. ದಯವಿಟ್ಟು ಎಲ್ಲ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಅಂಬರೀಷ್ ಅಣ್ಣ ಇರ್ಬೋದು, ಎಲ್ಲರ ಫೈಟ್ ಮಾಸ್ಟರ್ ಕೌರವ ವೆಂಕಟೇಶ್ ಅಂತ ಕೊಕೈನ್ ಸಿನಿಮಾ ಮೂಲಕ ಡೈರೆಕ್ಟರ್ ಆಗಿದ್ದಾರೆ. 30 ವರ್ಷದಿಂದ ಕನಿಷ್ಠ 1000ಕ್ಕೂ ಹೆಚ್ಚು ಸ್ಟಂಟ್ಸ್ ಮಾಡಿದವರು. ನನ್ನ ಇಟ್ಕೊಂಡು ಅದೇನೋ ಎಕ್ಸ್ಪೆರಿಮೆಂಟ್ ಮಾಡ್ತವ್ರೆ. ನಿಮ್ಗೆ ನಾವೆಲ್ಲ ಗೊತ್ತಿರ್ತೀವಿ, ಪ್ರಾಮಾಣಿಕವಾಗಿ ನಿಮ್ಮನ್ನ ಒಬ್ಬ ಹೀರೋನ ಸ್ಟಾರ್ ಮಾಡೋರು ಇವ್ರು ಗೊತ್ತಿರ್ಲಿ. ದಯವಿಟ್ಟು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ರು. ಸೊ ನೀವು ಮುಂದುವರಿ. ನಮಸ್ತೆ. ಚಿತ್ರ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ. ನಿರ್ದೇಶಕರು ಕಣ್ಣಿಟ್ಟು ಫ್ರೇಮ್ ಮಾಡಿದ್ದಾರೆ. ಬಟ್ ಆ ಫ್ರೇಮ್ಗೆ DOP ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಭರತ್ ಗೌಡ್ರು ಕೈಗೂಡಿಸಿ ಸಿನಿಮಾ ಚೆನ್ನಾಗಿ ಮಾಡೋನೆ. ನನಗೆ ಕೆಂಪೇಗೌಡ ಏನು ಹೊಸಬ ಅಲ್ಲ. ನಾನು ಫೈಟರ್ ಆಗ್ಲಿಂದ ಪಾಪ ಅವನು ಸಣ್ಣ ಪಾತ್ರಗಳು ಮಾಡಿ ನನಗೆ 2-3 ಸರಿ ಹೇಳ ಹೀರೋ ಮಾಡ್ತಾ ಹೇಳ್ದ. ನನ್ನ ಬ್ಯಾನಲ್ಲೂ ನಾನು ಆ್ಯಕ್ಟ್ ಮಾಡಿಸಿದ್ದೆ. ಬಟ್ ನಾನು ಇವತ್ತು ನೋಡಿದೆ ಸಿನಿಮಾ ಬಂದು ನಾನು ತುಂಬಾ ಮೆಸೇಜ್, ಸಿನಿಮಾ ಮೆಸೇಜ್ ಇದೆ. ಅದೊಂದು ಚೆನ್ನಾಗಿ ಹೇಳ್ಕೊಡ್ತೀನಿ. ಮತ್ತೆ ಎಲ್ಲ ಹೀರೋಯಿನ್ಸ್ಗಳು ಮತ್ತು ಎಲ್ಲರೂ ಈ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ಗಳೆಲ್ಲ ತುಂಬಾ ನೀಟಾಗಿ ಅವ್ರ ಜೊತೆಗೆ ಮಾಡಿದ್ದಾರೆ. ನಮ್ಮ ಕೆಂಪೇಗೌಡ ಪ್ರಥಮ ನಾಯಕನಾಗಿ ಮಾಡೋ ಸಿನಿಮಾ ಇದು. ತುಂಬಾ ಮೆಸೇಜಲ್ಲಿ ಮಾಡಿದ್ದಾರೆ. ಬಟ್ ನನ್ಗೆ ತುಂಬಾ ಖುಷಿ ಆಯ್ತು. ನಾನು ಹೇಳೋದು ಒಂದು ಮಾತು, ಇಂಥ ಸಿನಿಮಾ ಗೆಲ್ಸಿದ್ರೆ ಹೀರೋಯಿನ್ಸ್ ಅದೇ ಹೇಳಿದ್ರು, ಹೀರೋಯಿನ್ ಸಪೋರ್ಟೆಡ್ ಕ್ಯಾರೆಕ್ಟರ್ ತುಂಬಾ ಸಾಂಗ್ಗಳು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇವ್ರು ಆ ಕ್ಯಾರೆಕ್ಟರ್ ತುಂಬಾ ನೀಟಾಗಿ ಮಾಡಿದ್ದಾರೆ. ಬಟ್ ನಾನು ಅನ್ಕೊಂಡಿದ್ದೇನೆಂದ್ರೆ ಸಿನಿಮಾನ ಒಂದು ಸಿನಿಮಾ ಗೆದ್ರೆ ನಿರ್ಮಾಪಕ 100 ಮನೆಗೆ ಊಟ ಹಾಕ್ತಾನೆ. ಯಾಕಂದ್ರೆ ಸಿನಿಮಾ ಆ ಥರ ಇದೆ. ಮೆಸೇಜ್ ತುಂಬಾ ನೀಟಾಗಿದೆ. ಗೆಲ್ಸ್ಬೇಕು, ಸಿನಿಮಾ ಗೆಲ್ಸಿ. ಕನ್ನಡದವ್ರು ಕನ್ನಡದ ಗೆಲ್ಸಿ. ಆಮೇಲೆ ಪರಭಾಷೆಗಳನ್ನ ಗೆಲ್ಸದಂತೆ. ನಮ್ಮ ಕೆಂಪೇಗೌಡ ಮಾಡಿದೆ, ನಾನು ಸಿನಿಮಾ ಮಾಡ್ತಿದ್ದೀನಿ, ನಮ್ದು ಇರುತ್ತೆ.
ನಮ್ದೇ ಅಂತಲ್ಲ ಎಲ್ಲಾ ಸಿನಿಮಾಗಳು ನೋಡಿ. ನಾವು ಕೆಂಪೇಗೌಡ ಒಂದೇ ಸಿನಿಮಾ ನೋಡೋಕೆ ಅಂತ ಹೇಳ್ತಿಲ್ಲ. ಕೆಂಪೇಗೌಡ ಮಾಡಿದ್ದಾರೆ, ಒಳ್ಳೆ ಕತೆ, ಕಂಟೆಂಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಿರ್ಮಾಪಕರು ಕಣ್ಣಿಗೆ ಏನಂದ್ರೆ ಖರ್ಚು ಎಷ್ಟಾದ್ರೂ ಯೋಚನೆ ಮಾಡಿದ್ದಾರೆ, ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ. ಅದೊಂದು ಮಾತು ಹೇಳ್ತೀನಿ. ನಿರ್ದೇಶಕರು ಅಷ್ಟೇನೆ ತುಂಬಾ ನೀಟ್ ಅಚ್ಚುಕಟ್ಟ ಮಾಡಿದ್ರು, ಎಲ್ಲೂ ಬೋರ್ ಅನ್ಸಿಲ್ಲ, ಬೇಜಾರ್ ಅನ್ಸಿಲ್ಲ. ಸಿನಿಮಾ ಕುತ್ಕೊಂಡು ಕುತ್ಕೊಳ್ಳೋದನ್ನ ನೋಡ್ಬೋದು. ಬನ್ನಿ, ದಯವಿಟ್ಟು ಥಿಯೇಟರ್ ಬನ್ನಿ, ಸಿನಿಮಾ ಗೆಲ್ಸಿ. ಒಂದು ಎಮೋಷನಲ್ ಕಂಟೆಂಟ್ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಬಂದು ನೋಡ್ಬೇಕು. ಅಂಡ್ ನಿಜವಾಗ್ಲೂ ಹೇಳ್ತೀನಿ, ಝೀರೋ ಇಂದ ಹೀರೋ ಆಗ್ತೀವಿ ಅಂತ ಹೇಳಿದ್ರೆ ಐ ಥಿಂಕ್ ಅದು ಕೆಂಪೇಗೌಡ ಅವ್ರಿಗೆ ಆಪ್ಟರ್ಸ್ ಅಲ್ಲತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಕೆಲಸ ಮಾಡ್ಕೊಂಡು ಆ ಕೆಲ್ಸನು ಗೌರವಿಸ್ಕೊಂಡು ಜೂನಿಯರ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿ ಎಲ್ಲಾ ತರದ ಒಂದು ಪಾತ್ರಗಳನ್ನ ನಿಭಾಯಿಸಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ವರ್ಷ ಒಂದು ಚಾಲೆಂಜಿಂಗ್ ಕಾಮಿಡಿಯನ್ ಆಗಿ ಪ್ರೂವ್ ಮಾಡಿ ಇವತ್ತು ಆನ್ ಸ್ಕ್ರೀನ್ ಅಲ್ಲಿ ಇಂತ ಒಳ್ಳೆ ಪಾತ್ರ ನಿಭಾಯಿಸಿರುವಂತ ಕೆಂಪೇಗೌಡ ಅವ್ರಿಗೆ ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಸಿನಿಮಾ ರಿಲೀಸ್ ಆಗ್ತಿರೋದೇ ಒಂದು ದೊಡ್ಡ ಸಕ್ಸಸ್. ಇಂತ ದೊಡ್ಡ ಒಂದು ಸ್ಕ್ರಿಪ್ಟ್ ಓರಿಯೆಂಟೆಡ್, ಬಿಕಾಸ್ ಇದೆಲ್ಲ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಸಿನಿಮಾ ಆಗಿರುತ್ತೆ. ಯಾವ್ದೋ ತುಂಬಾ ಕಮರ್ಷಿಯಲ್ ಸಿನಿಮಾ ಆಗ್ಲಿ ಅಥವಾ ಫೈಟ್ ಫಾರ್ಮುಲಾ ಸಿನಿಮಾ ಆಗ್ಲಿ ಅಲ್ಲ. ಸೊ ಡೈರೆಕ್ಟರ್ ವಿಷನ್ ಇಂದ ತುಂಬಾ ಕ್ಲಾರಿಟಿ ಇರುವಂತಹ ನಿರ್ದೇಶಕರಿಗೆ ಕೂಡ ಕಂಗ್ರಾಚುಲೇಷನ್ಸ್. ಇವನ್ನೆಲ್ಲಾನು ನಿಭಾಯಿಸ್ತಿರೋ ಅಂತ ಧೈರ್ಯ ಮಾಡಿ ನಮ್ಮ ಚಿತ್ರರಂಗಕ್ಕೆ ಅನ್ನ ಹಾಕ್ತಿರುವಂತಹ ಪ್ರೊಡ್ಯೂಸರ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂಡ್ ಬ್ಯೂಟಿಫುಲಿ ಸ್ಕ್ರಿಪ್ಟೆಡ್ ಸಬ್ಜೆಕ್ಟ್ ಅಂಡ್ ಆ ಪಾತ್ರಕ್ಕೆ ಅದದೇ ಕಲಾವಿದರನ್ನ ಆಕ್ಟ್ ಮಾಡ್ಕೊಂಡು ಹರೀಶ್ ರಾಯ್ ಆಗಿರ್ಬೋದು, ನಮ್ಮ ಕರಿಸುಪ್ಪು ಸರ್ ಆಗಿರ್ಬೋದು, ಇಂತ ಮತ್ತೆ ಎಲ್ಲಾರು ನಾವು ಗಮನ ಇಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಉಮೇಶ್ ಅಣ್ಣ ಮೇಲ್ಗಡೆ ಇದ್ದಾರೆ, ಅವ್ರ ಆಶೀರ್ವಾದ, ಪರಿಪೂರ್ಣ ಆಶೀರ್ವಾದ ಚಿತ್ರರಂಗಕ್ಕೂ ಇದೆ, ಈ ಸಿನಿಮಾ ಮೇಲೂ ಇದೆ. ಒಳ್ಳೆ ಸಿನಿಮಾ ಆಗ್ಲಿ, ಇನ್ನಷ್ಟು ಆಗ್ಬೇಕು ಅಂತ ಹೇಳಿದ್ರೆ ಮಾಡ್ಬೇಕಾಗಿರೋದು ಇಷ್ಟೇ. ಸೋಷಿಯಲ್ ಮೀಡಿಯಾದಲ್ಲೇ ಇದು ಕಂಟೆಂಟ್ ನೋಡಿ ಕಮೆಂಟ್ ಮಾಡಿ ಆಲ್ ದಿ ಬೆಸ್ಟ್ ಅಂತ ಹೇಳಿ ಲೈಕ್ ಕೊಡೋದಲ್ಲ, ದುಡ್ಡು ತಗೊಂಡು ಇದನ್ನ ಥಿಯೇಟರ್ ಬಂದು ನೋಡಿ ಸಬ್ಜೆಕ್ಟ್ ನ ಉಳಿಸ್ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ ಮಾತಾಡ್ಬೇಡ ಸ್ಟಾರ್ಟ್ ಮಾಡಿ. ಅಲ್ಲ, ನಾನು ಮಾತಾಡ್ಲಾ? ಸ್ಟಾರ್ಟ್ ಮಾಡಿ, ಎತ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಕೆಂಪೇಗೌಡ ನನಗೆ ತುಂಬಾ ವರ್ಷದಿಂದ ಪರಿಚಯ, ಆಲ್ಮೋಸ್ಟ್ ಐ ಥಿಂಕ್ 6 to 7 years ಇಂದ. ತುಂಬಾ ಕಷ್ಟಪಡ್ತಾರೆ. ಆಮೇಲೆ ಭರತ್ ಗೌಡ ಹೊಸಕೋಟೆ ಅಂತ ನನಗೆ ಗೊತ್ತಿಲ್ಲ. ನಾನು ಡಾಕ್ಟರ್, ನಾನು MVJ ಮೆಡಿಕಲ್ ಕಾಲೇಜಲ್ಲೇ ನಾನು ಓದಿತ್ತು. 2000 ಬ್ಯಾಚ್ MBBS ನಾನು. ಸೊ ಆಮೇಲೆ ಮೂವಿ ವಿಷಯಕ್ಕೆ ಬಂದಾಗ, ಇಟ್ಸ್ ಅ ರಿಯಲಿ ಬ್ಯೂಟಿಫುಲ್ ಮೂವಿ, ಮೆಸೇಜ್ ಓರಿಯೆಂಟೆಡ್. ನನಗೆ ಒಂದು ಏನು ಅಂತಂದ್ರೆ, ಆ ಡೈಲಾಗ್ ಡೆಲಿವರಿ ಮಾಡ್ತಿರೋ ನನ್ ಗೋಲ್ಡನ್ ಸ್ಟಾರ್ ಗಣೇಶ ನೆನಪಿಗೆ ಬಂದ್ರು. ನಿಜವಾಗ್ಲೂ ನನಗೆ ಗೋಲ್ಡನ್ ಸ್ಟಾರ್ ಗಣೇಶ ಆತರ ತಂಪೊತ್ತಲ್ಲಿ ನೀರು ಅದು ಇದು ಅಂತ ಹೇಳಿ. ಆಮೇಲೆ ಮೂವಿ ನೋಡ್ತಾ ನೋಡ್ತಾ ನನಗೆ ಮೂವಿ ಅರ್ಥ ಆಗ್ತಾನೆ ಇಲ್ಲ. ಉಪೇಂದ್ರ ಮೂವಿ ತರ ಇದೆ, ಸೆಕೆಂಡ್ ಟೈಮ್ ಬರ್ಲೇಬೇಕು ಅನ್ಸಿತ್ತು ನನಗೆ ಮೂವಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಯಾರೋ ಡಾಕ್ಟರ್ ಕ್ಯಾರೆಕ್ಟರ್ ಅವ್ರು ಬಂದು ಸ್ವಲ್ಪ ಡಿಫರೆಂಟ್ ಆಗಿ ಸ್ಟೋರಿ ಹೇಳ್ತಾ ಇದೀನಿ ಅನ್ಸುತ್ತೆ. ಸೊ ಎನಿವೇಸ್, ಕಮ್ ಅಂಡ್ ವಾಚ್ ದ ಮೂವಿ ಕಟ್ಲೆ. ಆಲ್ ದ ಬೆಸ್ಟ್. February 6th ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರಿಗೂ ಥಿಯೇಟರ್ ಬನ್ನಿ, ಕನ್ನಡ ಸಿನಿಮಾನ ಉಳಿಸಿ ಗೆಲ್ಸಿ. ಒನ್ಸ್ ಅಗೇನ್ ಬೆಸ್ಟ್ ಆಫ್ ಲಕ್. ಮತ್ತೆ ಹೀರೋಯಿನ್ಸ್ ಬಗ್ಗೆ ದ ರಿಯಲಿ ಬ್ಯೂಟಿಫುಲ್ ಜಾಬ್. ಇವ್ರು ಮಾತಾಡ್ದಿಲ್ದಿರಾನೆ ಫುಲ್ ಇದ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ರಿಯಾ, ಅವ್ರ ಒರಿಜಿನಲ್ ಹೆಸರು ಗೊತ್ತಿಲ್ಲ, ಬಟ್ ಅದರ್ವೈಸ್ ದೇ ಹ್ಯಾವ್ ಡನ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸಸ್ ಅಲಾಂಗ್ ವಿತ್ ದ ಅದರ್ಸ್. ಪವನ್ ಬರ್ಲಿಲ್ಲ ಅನ್ಸುತ್ತೆ. ಪವನ್ ಆಲ್ಸೋ ವಾಸ್ ವೆರಿ ಕ್ಲೋಸ್ ಟು ಮೀ. ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಹೌದಾ? ಕೆಂಪೇಗೌಡ ಸರ್ ನನಗೆ ತುಂಬಾ ವರ್ಷದ ಪರಿಚಯ. ಆದ್ರೆ ಕೆಂಪೇಗೌಡ ಸರ್ ಅಂದ್ರೆ ಇವ್ರೇ ಅನ್ನೋದು ಇವತ್ತೇ ಗೊತ್ತಾಗಿತ್ತು. ಯಾಕಂದ್ರೆ ನಾನು ಇವ್ರ ಹೆಸರೇ ಗೊತ್ತಿಲ್ದಂಗೆ ಫ್ರೆಂಡ್ ಆಗಿದ್ದೆ. ಇವತ್ತು ಸರ್ ಥ್ರೂ ನನಗೆ ಇವತ್ತು ಕಾಲ್ ಮಾಡಿ ಇನ್ವೈಟ್ ಮಾಡಿದ್ರು. ನಾನು ಎಲ್ಲೋ ಮನೆಗೆ ಹೋಗಿ ಒಂದು 5 ನಿಮಿಷಕ್ಕೆ ತಲೆಗೆ ಎಣ್ಣೆ ಹಾಕೊಂಡ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಇವತ್ತು ಬಂದ್ಬಿಟ್ಟು ಈ ಎಣ್ಣೆ ಎಲ್ಲ ಆಮೇಲೆ ತಲೆಗೆ ಎಣ್ಣೆ ಅಷ್ಟ್ರಲ್ಲಿ ಫೋನ್ ಮಾಡಿ ಕರೆದ್ರು. ಇವತ್ತು ಒಂದು ಒಳ್ಳೆ ಮೂವಿಗೆ ಬಂದಿದ್ದೀನಿ. ಯಾವ ಲೆಕ್ಕಕ್ಕಿತ್ತು ಅಂದ್ರೆ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಇದು ಕೊಡೋ ತರ. ಅಂದ್ರೆ ಫಸ್ಟ್ ಹಾಫ್ ಅಂತೂ ಸಸ್ಪೆನ್ಸ್, ಏನೋ ನಾವು ದೇವದ ಮೂವಿನೋ ಏನೇನೋ ಅನ್ಕೊಂಡ್ಬಿಟ್ವಿ. ಆದ್ರೆ ತಿರ್ಗಾ ಸೆಕೆಂಡ್ ಬರ್ತಿದಾಗೆ ಅದೊಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಯ್ತು. ಸರ್ ಆಕ್ಟಿಂಗ್ ಆಗ್ಲಿ, ಒಂದು ಡೈರೆಕ್ಷನ್ ಆಗ್ಲಿ, ಆಮೇಲೆ ಡ್ಯಾನ್ಸ್ ಎಲ್ಲ ನೀವು ಮಾಡಿರೋದು, ರಿಚ್ನೆಸ್ ಅದೆಲ್ಲ ತುಂಬಾ ಚೆನ್ನಾಗಿದೆ. ಸ್ಟೋರಿ ಅಂತೂ ವಾವ್ ಅನ್ನಂಗಿದೆ ಅದು ತಗೊಂಡಿರೋದು. ಆಮೇಲೆ ಸರ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ ಹೊಸಕೋಟೆ, ನಾನು 7ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸು ಹೊಸಕೋಟೆಲ್ಲೇ ಇದ್ದಿದ್ದು. ನಾನು ಅಲ್ಲೇ ಓದಿದ್ದು. ನಮ್ದು ಇನ್ನೂ ಒಂದು 4 ಸೈಟ್ ಅಲ್ಲೇ ಇದೆ, 4 ಸೈಟ್ ಅಲ್ಲೇ ಇದೆ. ನಮ್ಮ ಹೊಸಕೋಟೆಯವರು ಅಂತ ಅಂದಿದ್ಕೆ ನನಗೆ ತುಂಬಾ ಖುಷಿ ಆಯ್ತು. ತುಂಬಾ ಒಳ್ಳೆ ಮೂವಿಗೆ ಅವ್ರು ಬಂಡವಾಳ ಹಾಕಿದ್ದಾರೆ. ಇವ್ರಿಗೆ ಇನ್ನೂ ಸಕ್ಸಸ್ ಆಗ್ಲಿ, ಇನ್ನ ದೊಡ್ಡ ಮಟ್ಟಕ್ಕೆ ಇವ್ರು ಬೆಳೀಲಿ. ಹಂಗೆ ಸರ್ ಇನ್ನ ಫಸ್ಟ್ ಟೈಮ್ ಹೀರೋ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಲೆವೆಲ್ಗೆ ಇವ್ರನ್ನ ಬೆಳೆಸಿ. ಯಾಕಂದ್ರೆ ಆಕ್ಟಿಂಗ್ ಅಷ್ಟು ತುಂಬಾ ಚೆನ್ನಾಗಿದೆ. ಆಮೇಲೆ ಮೇಡಮ್ ಆಕ್ಟಿಂಗು, ಆಮೇಲೆ ಈ ಮೇಡಮ್ ಆಕ್ಟಿಂಗು ಎಲ್ಲ
ತುಂಬಾ ಚೆನ್ನಾಗಿದೆ. ಇವ್ರನ್ನಂತೂ ನಾನು ಕಂಡು ಹಿಡಿಲಿಲ್ಲ, ಯಾರೋ ಬಂದು ಸುಮ್ಮನೆ ನಿಂತಿದ್ದಾರೆ ಅನ್ಕೊಂಡೆ. ಅಲ್ಲಿ ಮೂವಿಲೇ ಬೇರೆ ತರ ಇದಾರೆ, ಇಲ್ಲೇ ಬೇರೆ ತರ ಇದಾರೆ. ಅವರಂತೂ ಮಚ್ಚೆಯಿಂದ ಗೊತ್ತಾಗ್ಬಿಡುತ್ತೆ. ಅದು ಎಲ್ಲಾರು ಒಂದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಹಕರಿಸಿ ಕನ್ನಡ ಮೂವಿನ ಪ್ರೋತ್ಸಾಹಿಸಿ ಇನ್ನ ಒಂದು 100 days ಓಡೋ ತರ ಮಾಡಿ, ಯಾಕಂದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸುದ್ದಿ ಕೊಟ್ಟಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಹುಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ಹುಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ನಾವು ಇದೇ ಲಾಸ್ಟ್ 6ನೇ ತಿಂಗಳಿಂದ ನಂದು ಕೋರ ಸಿನಿಮಾ ರಿಲೀಸ್ ಆಯ್ತು. ನನಗೆ 6ನೇ ಗೆಳೆಯಾದಂತ ನಮ್ಮ ಕೆಂಪೇಗೌಡರು ತುಂಬಾ ಬಂದು ಸಪೋರ್ಟ್ ಮಾಡಿದ್ರು. ಕಟ್ಲೆ ತುಂಬಾ ಸಕ್ಕದಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಆಗಿರ್ಬೋದು, ಒಂದು ಎಮೋಷನ್ ಆಗಿರ್ಬೋದು, ಒಂದು ಕಂಟೆಂಟ್ ಆಗಿರ್ಬೋದು. ಸ್ಟೋರಿ ನಾನೇನೋ ಅನ್ಕೊಂಡಿದ್ದೆ, ಕಾಮಿಡಿ ಮಾಡ್ಕೊಂಡು ಬೇರೆ ಬೇರೆ ಸಿನಿಮಾದಲ್ಲೆಲ್ಲ ಮಾಡಿದ್ರು, ಬಟ್ ಹೀರೋ ಆಗಿ ಅದ್ಭುತವಾಗಿ ಕಾಣಿಸ್ತಾರೆ. ಆ ಸಾಂಗ್ ಆಗಿರ್ಬೋದು, ಬಟ್ ಆ ಕಂಟೆಂಟ್ ಹೋಗ್ತಾ ಹೋಗ್ತಾ ಸಿನಿಮಾದಲ್ಲಿ ಬೇರೆ ಟ್ವಿಸ್ಟ್ಗಳೇ ಬರುತ್ತೆ. ಇದೇ ತಿಂಗಳು 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತೈತೆ. ಇವರು ಎಷ್ಟು ಕಷ್ಟಪಟ್ಟಾರ ಅಂತ ನನಗೆ ಗೊತ್ತು. ಒಂದು ಲೋಟಲ್ ಕೆಲಸ ಮಾಡ್ಕೊಂಡು, ಒಂದು ಪಾನಿಪುರಿ ಅಂಗಡಿ ಕೆಲಸ ಮಾಡ್ಕೊಂಡು ಹೀರೋ ಆಗಿ ಮಂಡ್ಯದಿಂದ ಬಂದು ಒಂದು ಲೆವೆಲ್ ನಿಂತಾರಂದ್ರೆ ತುಂಬಾ ಖುಷಿ ಪಡ್ಬೇಕು. ಬಡವ್ರ ಮಕ್ಕಳ ಬೆಳಿಬೇಕು ಅಂತ ಹೇಳ್ತಾರೆ ಮೀಡಿಯಾದವ್ರು. ದಯವಿಟ್ಟು ಬಡವ್ರ ಮಕ್ಕಳ ಬೆಳೆಸ್ಬೇಕಂದ್ರೆ ಗೈಡ್ ಬೆಳೆಸಿದ್ರೆ ಮಾತ್ರ ಬೆಳೆಸಕ್ಕಾಗೋದು. ಪ್ರಮೋಷನ್ ಮಾಡಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತೈತೆ. ನಮ್ ಗೆಳೆಯಿಂದ ತುಂಬಾ, ಮತ್ತೆ ರಿಯಾ ಮೇಡಮ್ ರಿಯಲ್ ಹೆಸರು ಗೊತ್ತಿಲ್ಲ ನನಗೆ, ಅಮೃತ ಅಂದ್ಬಿಟ್ಟು. ಅಮೃತ ತುಂಬಾ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅವರು ಸಂಗೀತ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಕ್ಯಾರೆಕ್ಟರ್. ಇಡೀ ಓವರ್ ಆಲ್ ಟೀಮ್ ಹೇಳ್ಬೇಕಂದ್ರೆ ತುಂಬಾ ಎಲ್ಲರನ್ನು ಹಿಡ್ಕೊಂಡು ಪ್ರೊಡ್ಯೂಸರ್ ಒಂದು ಎಫೆಕ್ಟ್ ಹಾಕಿ ಹೊಸಕೋಟೆಯಿಂದ ಬಂದು ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಅದೇ ತರ ನಮ್ಮ ಡೈರೆಕ್ಟ್ರು ಒಂದಿಷ್ಟು ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಒಂದು ಕಂಟೆಂಟ್ ಬೇಸ್ ಮಾಡ್ಕೊಂಡು ಕನ್ನಡ ಇಂಡಸ್ಟ್ರಿಲಿ ಒಂದು ಲೆವೆಲ್ ಆಗಿ ಬೆಳಿಬೇಕು ಅನ್ಕೊಂಡು ಒಂದು ಒಳ್ಳೆ ಸ್ಟೋರಿ ಮಾಡಿದ್ದಾರೆ. 6ನೇ ತಾರೀಕು ಇಡೀ ಕರ್ನಾಟಕ ಜನ ಕೈ ಹಿಡೀರಿ, ಆಶೀರ್ವಾದ ಮಾಡಿ, ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕು. ಕನ್ನಡ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಪ್ರತಿಯೊಬ್ಬ ಸ್ಟಾರ್ಕೊಂಡೆ ಒಂದ್ಮೇಲೆ ನೆಕ್ಸ್ಟ್ ದೊಡ್ಡ ಸ್ಟಾರ್ ಆಗೋದು. ಹೊಸಬ್ರು ಅಂತ ಕೈ ಬಿಡ್ಬೇಡಿ. ಹೊಸಬ್ರನ್ನ ಬೆಳೆಸಿದ್ರೆ ನೆಕ್ಸ್ಟ್ ಹಳಬರಾಗಿ ದೊಡ್ಡ ಲೆವೆಲ್ ಅಲ್ಲಿ ನಿಂತ್ಕೋತಾರೆ. ನಮ್ಮ ಗೆಳೆಯ ತುಂಬಾ ಅದ್ಭುತವಾಗಿ ಕಾಣೆ ಒಂದು ಸಾಂಗು ಮತ್ತೆ ಒಂದು ಆಕ್ಟಿಂಗ್ ಆಗಿರ್ಬೋದು ಎಕ್ಸ್ಟ್ರಾರ್ನರಿ ಮಾಡಿದ್ದಾರೆ. ಕಂಟೆಂಟ್ ತುಂಬಾ ಇಷ್ಟ ಆಯ್ತು ನನಗೆ. ನಾನು ಟ್ರೈಲರ್ ಎಲ್ಲ ನೋಡಿದೆ, ಸಾಂಗ್ ಎಲ್ಲ ಕಳ್ಸಿರೋ ನಮ್ಮ ಗೆಳೆಯ ತುಂಬಾ ಇಷ್ಟ ಆಯ್ತು. ನಮ್ಮ ಇಂಡಸ್ಟ್ರಿಲಿ ಒಂದು ಕಾಮಿಡಿಯಾಗಿ ಮಾಡ್ಕೊಂಡು ಒಂದು ಹೀರೋ ಆಗಿ ಬಂದಿರೋದು ತಮಾಷೆ ಮಾತಲ್ಲ. ಇವತ್ತು ಮಾಡಿದ್ರೆ ನಮ್ಮ ಗೆಳೆಯ ತುಂಬಾ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ. ಮುಂದೆ ಬರೋಂಥ ದಿನದಲ್ಲಿ ಗೆಲ್ಸಿ. ಇದೇ ತಿಂಗಳು 6ನೇ ತಾರೀಕು ಸಿನಿಮಾನ ನೋಡಿ ಎಲ್ಲ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ದಮನಿ. ಮೂವಿ ತುಂಬಾ ಚೆನ್ನಾಗಿತ್ತು. ಕನ್ನಡದವ್ರನ್ನ ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬಾ ಒಳ್ಳೆ ಒಂದು ಮೆಸೇಜ್ ಇದೆ. ಸೊ ಐ ಥಿಂಕ್ ಯು ಹ್ಯಾವ್ ಟು ಸಪೋರ್ಟ್ ದ ನ್ಯೂ ಕಮರ್ಸ್. ಇಟ್ ವಾಸ್ ಅ ವೆರಿ ನೈಸ್ ಮೂವಿ, ವೆರಿ ಎಂಟರ್ಟೈನ್ಮೆಂಟ್, ಕಾಮಿಡಿ, ಸಸ್ಪೆನ್ಸ್, ಹಾಗೆ ಒಂದು ಗುಡ್ ಮೆಸೇಜ್ ಇರುವಂತ ಕಂಪ್ಲೀಟ್ ಫುಲ್ ಪ್ಯಾಕೇಜ್ ಮೂವಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಬನ್ನಿ, ಎಲ್ಲರೂ ವೀಕ್ಷಿಸಿ. February 6th ರಿಲೀಸ್. ಥ್ಯಾಂಕ್ ಯು ಸೊ ಮಚ್. ಕೊಳ್ಳೇಗಾಲ ಮತ್ತೆ ಮಜ್ಜಿಗೆ ಹುಳಿ 2 ಸಿನಿಮಾ ಮಾಡಿದ್ದೀನಿ. ನನ್ನ ಗೆಳೆಯ ಕೆಂಪೇಗೌಡ ತುಂಬಾ ವರ್ಷಗಳ ಪರಿಚಯ. ಸೊ ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಿದ್ದಾನೆ. ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸಾಂಗ್ ಇರ್ಬೋದು, ಡೈಲಾಗ್ ಇರ್ಬೋದು, ಪ್ರತಿಯೊಂದನು. ಸೊ ಎಲ್ಲಾ ರೀತಿಯಲ್ಲೂ ಆ ಕೆಂಪೇಗೌಡರು ಒಳ್ಳೇದಾಗಬೇಕು. ಸೊ ಟೋಟಲ್ ಕರ್ನಾಟಕ ಸಪೋರ್ಟ್ ಮಾಡಿ. ಅದೇ ಇಷ್ಟು ತುಂಬಾ ಜನ ಹೇಳಿದ್ರು ಹೊಸಬ್ರು ಬರ್ತಾ ಇರಬೇಕು. ಇವತ್ತು ಹೊಸಬರು, ನಾಳೆ ಹಳಬರು ಆಗ್ತಾರೆ ಮಾಡ್ತಾ ಸಿನಿಮಾ. ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಸೊ ನಮ್ಮ ಡೈರೆಕ್ಟ್ರು ತುಂಬಾ ವರ್ಷಗಳ ಒಂದು ಎಫರ್ಟ್ ಇದು. ಇವತ್ತು ರಿಸಲ್ಟ್ ನೋಡಿದಾಗ ನನಗೆ ಅನ್ಸುತ್ತೆ ರಿಯಲಿ ಟೆಕ್ನಿಕಲಿ ಎಲ್ಲಾ ರೀತಿಯಲ್ಲೂ ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ ಎವ್ರಿಥಿಂಗ್. ಸುಮಾರು ಡೈಲಾಗ್ಸ್ ಕೆಂಪೇಗೌಡ ಹೊಡಿತಾ ಇದ್ರೆ ಅದು ಆಗ್ಲೇ ಇನ್ನೊಬ್ರು ಹೇಳಿದ್ರು ಗಣೇಶ್ ಅವ್ರನ್ನ ನೆನಪಿಸ್ತಾರೆ ಅಂತ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ಇನ್ನೊಂದು ಗಣೇಶ್ ಅನ್ಕೊಂಡು ಇನ್ನೊಂದು ಗೋಲ್ಡನ್ ಸ್ಟಾರ್ ಅನ್ಕೊಳ್ಳೋಣ. ಆ ರೀತಿ ಎಲ್ಲ ಒಳ್ಳೇದಾಗ್ಲಿ, ಡೈರೆಕ್ಟ್ ಒಳ್ಳೇದಾಗ್ಲಿ. ಸೊ ಎಲ್ಲರೂ February 6th ಸಿನಿಮಾ ನೋಡಿ. ಸೊ ಹೀರೋಯಿನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಸೆಕೆಂಡ್ ಹಾಫ್ ಅಲ್ಲಿ ಬಂದ್ರು ಅವರು ಇಡೀ ಸಿನಿಮಾನ ಅವರು ಕ್ಯಾರಿ ಮಾಡಿದ್ದಾರೆ. ನೀವು ಇವರು ಅಷ್ಟೇ ಫಸ್ಟ್ ಹಾಫ್ ಅಲ್ಲಿ ಅವ್ರು ಕ್ಯಾರಿ, ಸೆಕೆಂಡ್ ಹಾಫ್ ಅಲ್ಲಿ ಅವ್ರು ಕ್ಯಾರಿ ಮಾಡಿದ್ದಾರೆ. ಸೊ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಪ್ರೊಡ್ಯೂಸರ್ಗೆ ಒಳ್ಳೇದಾಗ್ಲಿ.